ಅನಾರೋಗ್ಯ ಸಮಸ್ಯೆಗಳಿಂದ ಬಾಧೆ ಬೀಳ್ತಿದ್ದೀರಾ? ಈ ರೋಗವು ನನಗೆ ವಾಸನೆ ಆಗ್ತಾ ಇಲ್ಲ, ಈ ಅನಾರೋಗ್ಯ ಸಮಸ್ಯೆವು ನನ್ನ ಕಾಡ್ತಾ ಇದೆ ಅಂತೇಳಿ ಕೃಂಗ್ತಾ ಇದ್ದೀರಾ? ನೋಡ್ರಿ, ದೇವ್ರ ಇವತ್ತಿನ ಮಾತ್ರ ಮಾತಾಡ್ತಾರೆ. ದೇವ್ರ ವಾಕ್ಯವು ಏನಂತ ಹೇಳ್ತಿದ್ರೆ, ವಿಮೋಚನಾ ಕಾಂಡವು 15ನೇ ಅಧ್ಯಾಯ 26ನೇ ವಚನದಲ್ಲಿ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಅಂತ ಹೇಳಿ ವಾಕ್ಯ ಹೇಳುತ್ತದೆ. ದೇವರೇ ನಮಗೆ ಆರೋಗ್ಯ ಕೊಡುವಂಥವು. ನೋಡಿ, 3 ರಕ ಸ್ವಸ್ಥತೆಗಳದಾವ. ಒಂದು ಶಾರೀರಿಕ ಸ್ವಸ್ಥತೆ. ಶಾರೀರಿಕ ಅನಾರೋಗ್ಯ ಇದ್ದಾಗ ಶಾರೀರಿಕ ಸ್ವಸ್ಥತೆ ನಮಗೆ ಬೇಕು. ಆತ್ಮೀಯದಲ್ಲಿ ನಾವು ಅನಾರೋಗ್ಯರಿದ್ದಾಗ ಆತ್ಮೀಯ ಆರೋಗ್ಯ ನಮಗೆ ಬೇಕು. ಮಾನಸಿಕವಾಗಿ ನಾವು ಅನಾರೋಗ್ಯವಾಗಿದ್ದಾಗ ಮಾನಸಿಕ ಆರೋಗ್ಯ ನಮಗೆ ಬೇಕು. ಈ 3 ರಕ ಸ್ವಸ್ಥತೆ ನಮಗೆ ಬೇಕು. ಇದು ಹೆಂಗ್ ಬರ್ತದಪ್ಪ ನಮಗೆ? ಈ ಸ್ವಸ್ಥತೆ ನಮ್ಮ ಜೀವಿತದಲ್ಲಿ ನಾವು ಹೆಂಗ್ ಕಾಣ್ತೀವಿ ಅಂತ ಹೇಳಿದ್ರೆ, ನೋಡ್ರಿ, ಮೊದಲನೇದಾಗಿ ಯೇಸು ಸ್ವಾಮಿ ಚಿಮ್ಮಿಸಿರುವ ರಕ್ತದಿಂದ, ಆತನು ಹೊಂದಿರೋ ಗಾಯದಿಂದ ನಮಗೆ ಸ್ವಸ್ಥತೆ ಅಂತೇಳಿ ವಾಕ್ಯ ಹೇಳುತ್ತದೆ. ಯೆಶಾಯ 53ನೇ ಅಧ್ಯಾಯ 5ನೇ ವಚನದಲ್ಲಿ ನಮಗೆ ವಾಕ್ಯ ಹೇಳುತ್ತದೆ. ಏನು? ದೇವರ ಗಾಯಲಿದ್ದ, ಯೇಸು ಸ್ವಾಮಿ ಗಾಯಲಿದ್ದ ನಮಗೆ ಸ್ವಸ್ಥತೆ. ಅದನ್ನು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದಾಗೆಲ್ಲ ನಾವು ಕೇಳಬೇಕು, ಅಯ್ಯ ನಿನ್ನ ಗಾಯಲಿದ ಸ್ವಸ್ಥತೆ ಅಂತ ಹೇಳಿ ನೀನು ವಾಕ್ಯ ಹೇಳುತ್ತಲ್ಲ, ಇದಿಗೋ ನಾನು ಅಸ್ವಸ್ಥನಾಗಿದ್ದೀನಿ, ಅನಾರೋಗ್ಯ ಸಮಸ್ಯೆಗಳಲ್ಲಿ ಬಾಧೆ ಬೀಳುತ್ತೇನೆ, ನಿನ್ನ ಗಾಯವುಳ್ಳ ಹಸ್ತಲಿದ್ದ ನನ್ನ ಮುಟ್ಟಯ್ಯ, ನನ್ನ ಸ್ವಸ್ಥಪಡಿಸಯ್ಯ, ನಿನ್ನ ಗಾಯದಲ್ಲಿ ಸ್ವಸ್ಥತೆ ಐತೆ ಅಂತೇಳಿ ಹೇಳಿದೆಲ್ಲಯ್ಯ, ನಿನ್ನ ಗಾಯವುಳ್ಳ ಹಸ್ತಲಿದ್ದ ನನ್ನ ಮುಟ್ಟು ಸ್ವಾಮಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಅವಾಗ ನೀನು ಸ್ವಸ್ಥತೆಯನ್ನು ಕಾಣ್ತೀವಿ. ಆಮೇನ್, ಹಲ್ಲೆಲೂಯ. ಇನ್ನೊಂದು ಏನು ಗೊತ್ತಾ? ದೇವರ ವಾಕ್ಯವನ್ನು ಕೇಳಬೇಕು, ದೇವರ ಮಾತನ್ನು ಕೇಳಬೇಕು. ವಾಕ್ಯ ಕೇಳಿದ್ರೆ ನಮ್ಮಲ್ಲಿ ವಿಶ್ವಾಸ ಬರ್ತದೆ. ರಕ್ತ ಕುಸುಮ ರೋಗದಿಂದ ಅಸ್ವಸ್ಥಳಾದ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿ ಬಗ್ಗೆ ಕೇಳಿ ಯೇಸು ಸ್ವಾಮಿ ಹತ್ರ ಬರ್ತಾರ. ಆಮೇನ್, ಹಲ್ಲೆಲೂಯ. ಯೇಸು ಸ್ವಾಮಿ ಬಗ್ಗೆ ಕೇಳಿ ಯೇಸು ಸ್ವಾಮಿ ಹತ್ರ ಬಂದು ಆ ವಿಶ್ವಾಸದಿಂದ ಯೇಸು ಸ್ವಾಮಿ ವಸ್ತ್ರನ ಹಾಕಿ ಮುಟ್ಟಿದಾಗ ಸ್ವಸ್ಥತೆ ಹೊಂದುತ್ತಾರೆ. ಕೇಳಬೇಕು, ನಾವು ದೇವರ ವಾಕ್ಯನ ಕೇಳಬೇಕು, ಅದನ್ನ ವಿಶ್ವಸಿಸ್ಬೇಕು. ನೋಡ್ರಿ, ಮಾರ್ಕ ಸುವಾರ್ತೆ 5ನೇ ಅಧ್ಯಾಯ 27ನೇ ವಚನ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ಏನ್ ಮಾಡಿದಳ? ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವನು ಎಂದು ಆಲೋಚಿಸಿ ಕೇಳಲ, ಕೇಳಿ ವಿಶ್ವಸಿಸಿ ತನ್ನ ವಸ್ತ್ರನ ಮುಟ್ಟಿದಳ, ಸ್ವಸ್ಥತೆ ಹೊಂದಿದಳ. ಆಮೇಲೆ ಹಲ್ಲೆಲೂಯ. ನಾವು ಕೂಡ ದೇವ್ರ ವಾಕ್ಯನ ಕೇಳಬೇಕು. ಕೇಳಿದಾಗ ನಮ್ಮಲ್ಲಿ ವಿಶ್ವಾಸ ಬರ್ತದೆ. ಪ್ರಾರ್ಥನೆ ಮಾಡಿದಾಗ ದೇವ್ರು ನನ್ನ ಸ್ವಸ್ಥಪಡಿಸ್ತಾನ. ಆ ವಿಶ್ವಾಸ ನಮ್ಮಲ್ಲಿ ಸ್ಥಿರಪಡ್ಬೇಕಂದ್ರೆ ಫಸ್ಟ್ ದೇವ್ರ ಮಾತುಗಳು ನಾವು ಕೇಳಬೇಕು, ಅದನ್ನ ವಿಶ್ವಸಿಸ್ಬೇಕು. ಆ ವಿಶ್ವಾಸನ ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು. ಆ ರೀತಿ ಪ್ರಾರ್ಥನೆ ಮಾಡಿದಾಗ ನಾವು ಸ್ವಸ್ಥತೆಯನ್ನು ಕಾಣ್ತೀವಿ. ನೋಡಿ, ಎಷ್ಟೋ ಜನ ಎಷ್ಟೋ ರಕವಾದ ಭಯಂಕರವಾದ ಕ್ಯಾನ್ಸರ್ ರೋಗಗಳಿದ್ದ, ಏಡ್ಸ್ ರೋಗಗಳಿದ್ದ, ಬ್ರೈನ್ ಟ್ಯೂಮರ್ಸ್ಗಳಿದ್ದ, ಇವರೆಲ್ಲ ಸ್ವಸ್ಥತೆ ಹೊಂದ್ತಾರ. ನಾವು ಎಷ್ಟೋ ಸಾಕ್ಷಿಗಳು ನೋಡ್ತಿದ್ವಿ. ಅವರೆಲ್ಲ ಹೆಂಗ್ ಸಾಕ್ಷಿ ಹೇಳ್ತಾ ಇದಾರ? ಅವ್ರ ಹೆಂಗ ಸ್ವಸ್ಥತೆ ಆಗಿದಾರ? ಅವರು ಕೇಳಿದಾರ, ಕೇಳಿದ ಪ್ರಕಾರ ನಂಬಿದಾರ, ನಂಬಿದ ಪ್ರಕಾರ ಪ್ರಾರ್ಥನೆ ಮಾಡಿದಾರ, ಸ್ವಸ್ಥತೆ ಹೊಂದಿದಾರ. ನೀನು ಕೇಳ್ತಾನೇ ಇದಿ, ಪ್ರಾರ್ಥನೆ ಮಾಡ್ತಾನೇ ಇದಿ, ಆದ್ರೆ ನಂಬಿಕೆ ನಿನ್ನಲ್ಲಿ ಇಲ್ಲ. ಫೇತ್ ಅನ್ನೋದು, ನಂಬಿಕೆ ಅನ್ನೋದು ಬಹು ಪ್ರಾಮುಖ್ಯವಾದದ್ದು. ಆ ನಂಬಿಕೆ ನಮಗೆ ಹೆಂಗ್ ಬರುತ್ತೆ ಅಂದ್ರೆ ವಾಕ್ಯ ಕೇಳಿದಾಗ ನಮಗೆ ಬರುತ್ತೆ. ಆ ವಾಕ್ಯ ಕೇಳಿದಾಗ ಆ ವಾಕ್ಯ ನಮ್ಮ ನರಗಳಾಗ, ನಮ್ಮ ರಕ್ತದಲ್ಲಿ, ನಮ್ಮ ಎಮಿಕೆಗಳಲ್ಲಿ ಅದು ಆ ವಾಕ್ಯವು ಹೋಗ್ತದೆ, ಹೋಗಿ ಸ್ವಸ್ಥಪಡಿಸ್ತದೆ. ಆಮೇನ್. ಅದೇ ರೀತಿಯಲ್ಲಿ ದೇವ್ರ ವಾಕ್ಯನ ಕೇಳಿ ನಮ್ಮನ್ನು ನಾವು ಸರಿಪಡಿಸ್ಕೋಬೇಕು. ವಾಕ್ಯ ಕೇಳಿದಾಗ ನಮ್ಮಲ್ಲಿ ಇನ್ನ ಯಾವ ದೇವ್ರಿಗೆ ವಿರುದ್ಧವಾದ ಸ್ವಭಾವಗಳದಾವ, ದೇವ್ರಿಗೆ ಇಷ್ಟ ಇಲ್ಲದ ಸ್ವಭಾವಗಳದಾವ ಅನ್ನೋದು ನಾವು ಅದನ್ನು ಗ್ರಹಿಸಿ ಅದನ್ನ ದೇವ್ರ ಹತ್ರ ಒಪ್ಕೊಂಡು ಮತ್ತೆ ಕ್ರಿಸ್ತ ರಕ್ತದಿಂದ ತೊಳೆಯಲ್ಪಟ್ಟು ನಾವು ಆತನಿಗೆ ಇಷ್ಟಾನುಸಾರವಾಗಿ ನಾವು ಜೀವಿಸುವಂತರಾಗಿರ್ಬೇಕು. ನಮ್ಮ ಇಷ್ಟಾನುಸಾರವಾಗಿ ನಾವು ಜೀವಿಸ್ಕೊಂತ, ನಮ್ಮ ಇಷ್ಟಾನುಸಾರವಾಗಿ ನಾವು ದೇವ್ರಿಗೆ ವಿರುದ್ಧವಾಗಿ ನಡ್ಕೊಂತ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಸಿಗೋದಿಲ್ಲ. ನಮ್ಮನ್ನು ನಾವು ಸರಿಪಡಿಸ್ಕೋಬೇಕು. ದೇವ, ನಿನ್ಗೆ ಇಷ್ಟಾನುಸಾರ ನಾನು ಜೀವಿಸ್ತೀನಿ, ನೀನು ಸಾಕ್ಷಿಯಾಗಿ ಜೀವಿಸ್ತೀನಿ, ನನಗೆ ಆರೋಗ್ಯ ಕೊಡು, ನನ್ನ ಜೀವಿತ ಕಾಲದಲ್ಲಿ ನಿನ್ನ ನಾಮಗ ಮಹಿಮಕರವಾಗಿ ನಾನು ಜೀವಿಸ್ತೀನಯ್ಯ ಅಂತೇಳಿ ಪ್ರಾರ್ಥನೆ ಮಾಡ್ಕೋಬೇಕು. ಅವ್ರು ದೇವ್ರು ಸ್ವಸ್ಥಪಡಿಸ್ತಾನೆ. ನಂಬಿಕೆ ಇದ್ದ ಪ್ರಾರ್ಥನೆ ಮಾಡಬೇಕು. ನಂಬಿಕೆ ಇಲ್ಲ ಅಂದ್ರೆ ಅಲ್ಲಿ ಸ್ವಸ್ಥತೆ ಕಾರ್ಯ ನಡೆದಿಲ್ಲ. ನಂಬಿಕೆ ಬಹು ಪ್ರಾಮುಖ್ಯವಾದದ್ದು. ಪಾಲ್ ಯಾಂಗಿಚ್, ಸೌತ್ ಕೊರಿಯಾ, ಎಷ್ಟು ದೊಡ್ಡ ಸೇವಕನಾತನು,
ದೇವರು ಆತನ ಉನ್ನತವಾಗಿ ನಡೆಸಿದಾನ, ಸೇವೆಯಲ್ಲಿ ಉನ್ನತವಾದ ಸೇವೆ ಮಾಡಿದಾನ. ಆತನು ಕೂಡ 19 ವಯಸ್ಸಿನಲ್ಲಿ ಆತನಿಗೆ ಭಯಂಕರ ಅನಾರೋಗ್ಯ ಸಮಸ್ಯೆ ಇತ್ತು. ಆದ್ರೆ ಅದು ಪ್ರಾರ್ಥನೆ ಮಾಡಿದಾಗ ದೇವರು ಆತನ ಸ್ವಸ್ಥಪಡಿಸೋಣ. 60 ವರ್ಷ ಆದ್ರೂ ದೇವ್ರಿಗೆ ಉನ್ನತವಾಗಿ ಸಾಕ್ಷಿಯಾಗಿ ತನ್ನ ದೇವ್ರ ರಾಜ್ಯನ ಕಟ್ಟೋಣ. ಎಷ್ಟೋ ಲಕ್ಷ ಜನ ಒಂದು ಮೀಟಿಂಗ್ಗೆ, ಒಂದು ಸಂಡೆ ಆರಾಧನೆಗೆ ಎಷ್ಟೋ ಲಕ್ಷ ಜನಗಳು ಆತನ ಮೀಟಿಂಗ್ಸ್ ಬರ್ತಾರೆ. ಅಷ್ಟು ಆಶೀರ್ವದಿಸ್ತಾನೆ ದೇವರು. ಅದೇ ರೀತಿಯಲ್ಲಿ ಗುಲ್ಶಾನ್ ಫಾತಿಮಾ, ಪಾಕಿಸ್ತಾನ್ ಸ್ತ್ರೀ ಆಕಿ ಕೂಡ ಅಷ್ಟೇ, ತನಗೆ ಅನಾರೋಗ್ಯ ಸಮಸ್ಯೆ, ಕಾಲುಗಳು ಕೈಗಳೆಲ್ಲ ಸ್ವಚ್ಛ ಬಿದ್ದೋಗಿರ್ತಾವ, ಆಕಿಗೆ ಕೆಲಸ ಮಾಡ್ತಿರೋದಿಲ್ಲ. ಆ ಸಮಯದಲ್ಲಿ ತಾನು ದೇವ್ರ ಮಾತು ಕೇಳ್ತಲ್ಲ, ಯೇಸು ಸ್ವಾಮಿ ಮಾತು ಕೇಳ್ತಲ್ಲ, ಕೇಳಿ ಪ್ರಾರ್ಥನೆ ಮಾಡ್ಕೊಂತಲ್ಲ. ಪ್ರಾರ್ಥನೆ ಮಾಡ್ಕೊಂಡಾಗ ಯೇಸು ಸ್ವಾಮಿ ದರ್ಶಿಸ್ತಾನ ಆಕಿಗೆ. ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ಕೊಂತಲ್ಲ, ಅನ್ನಿರಾಳೆ. ಆದ್ರೆ ಯೇಸು ಸ್ವಾಮಿ ಬಗ್ಗೆ ಕೇಳಿ ಆ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದಾಗ ದೇವ್ರು ದರ್ಶಿಸ್ತಾನೆ. ಅವಾಗ ಹೇಳ್ತಾರೆ, ಫಾತಿಮಾ ನಿನ್ ಬಾಮ್ಮ ಎದ್ದು ಅಂತ ಹೇಳಿದ್ರೆ, ಅಯ್ಯ ನಾನು ಹೆಂಗ್ ಬರ್ಲಿ, ನನಗೆ ಕೈ ಇಲ್ಲ, ಕಾಲಿಲ್ಲ, ನನಗೆಲ್ಲ ಸ್ವಚ್ಛ ಬಿದ್ದೋಗವ, ನಾನು ಎದ್ದೊಳಗೂ ನನಗೆ ಆಗೋದಿಲ್ಲ ಅಂದ್ರೆ ವಿಶ್ವಾಸ ಇಟ್ಟು ಎಲ್ಲ ಎದ್ದು ಬಾ ಅಂತ ಹೇಳ್ತಾನ. ಆಕೆ ಅದೇ ವಿಶ್ವಾಸದಿಂದ ಎದ್ದು ನಡೀತಾಳ. ಆಮೇನ್. ಸ್ವಸ್ಥತೆ ಹೊಂದುತ್ತಾಳ. ತಾನು ಪಾಕಿಸ್ತಾನದಲ್ಲಿ ಮಮದಿಯ ಇದಕ್ಕೆ ಸಂಬಂಧಪಟ್ಟಿರೋ ವ್ಯಕ್ತಿ ಆಕಿ. ಆ ವ್ಯಕ್ತಿ ಯೇಸು ಸ್ವಾಮಿ ಬಗ್ಗೆ ಸ್ವಾರ್ಥ ಸಾರ್ತಾಳೆ. ಎಷ್ಟೋ ಜನ ಪ್ರಭಾವಿತ ಮಾಡ್ತಾಳೆ, ಎಷ್ಟೋ ಜನ ಕ್ರಿಸ್ತಿಗಾಗಿ ಸಂಪಾದಿಸ್ತಾಳೆ. ಹೆಂಗ್ ಸ್ವಸ್ಥತೆ ಹೊಂದಿದಾಳ? ವಿಶ್ವಾಸ ಇಟ್ಟಿದಾಳ, ನಂಬಿದಾಳ, ಕೇಳಿ ನಂಬಿದಳ. ಆ ನಂಬಿಕೆ ಆಕೆಗೆ ಸ್ವಸ್ಥತೆ ನಡೆಸುತ್ತೆ. ಆ ರೀತಿಯಾಗಿ ವಿಶ್ವಾಸಲಿದ್ದ ನಂಬಿ ನಾವು ಪ್ರಾರ್ಥನೆ ಮಾಡೋದು. ಕೇಳಬೇಕು, ಫಸ್ಟ್ ಕೇಳಿ ಆ ವಾಕ್ಯನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ವಿಶ್ವಾಸದಿಂದ ನಾವು ಪ್ರಾರ್ಥನೆ ಮಾಡೋದು. ನಮ್ಮನ್ನು ನಾವು ಸರಿಪಡಿಸ್ಕೋಬೇಕು. ಆ ರೀತಿ ಪ್ರಾರ್ಥನೆ ಮಾಡಿದ್ರೆ, ಆ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿದ್ರೆ ಖಚಿತವಾಗಿ ದೇವರು ಸ್ವಸ್ಥಪಡಿಸ್ತಾನೆ. ಖಚಿತವಾಗಿ ನೀನು ಅನೇಕರಿಗೆ ಸಾಕ್ಷಿ ಹೇಳ್ತೀನಿ, ಸ್ವಸ್ಥತೆ ನೀನು ನೋಡ್ತೀನಿ, ನಾನು ಯಾವಾಗಿದ್ದೋ ಮಾಡ್ತಿದ್ದೀನಯ್ಯ, ನನ್ನ ಜೀವನದಲ್ಲಿ ನನಗೆ ಕಾಣುವಲ್ಲಯ್ಯ ಅಂತೇಳಿ ಆ ರೀತಿ ಹೇಳುವಂಥವ್ರಾಗಿರ್ಬೋದು. ತಾನು ರಕ್ತ ಕುಸುಮ ಇರೋ ಆ ಸ್ತ್ರೀ ಏನು ಮಾಡ್ತಾಳೆ ಹೇಳು? ನಂಬುತ್ತಾಳೆ. ನಂಬಿ ತನ್ನ ಉಡುಪನ್ನು ಮುಟ್ಟರೆ ಸಾಕು, ನಾನು ಸ್ವಸ್ಥತೆ ಆಗ್ತದೆ ಅಂತೇಳಿ ಆ ವಿಶ್ವಾಸಲಿದ್ದ ಮುಟ್ತಾಳ. ಆ ವಿಶ್ವಾಸಲಿದ್ದ ಮುಟ್ಟಿರುವಂಥ ಆ ಕೈಗೆ ದೇವ್ರ ಶಕ್ತಿನ ತುಂಬ್ತಾನೆ. ಆಮೇನ್. ಆ ಶಕ್ತಿನ ಹೊಂದ್ಕೊಂಡು ಹಾಕಿ ಸ್ವಸ್ಥತೆ ಹೊಂದ್ತಾಳ. ಹಂಗೆ ವಿಶ್ವಾಸಲಿದ್ದ ನಾವು ಪ್ರಾರ್ಥನೆ ಮಾಡೋದಾದ್ರೆ ದೇವ್ರ ಶಕ್ತಿ ನೀನು ಕಾಣ್ತೀವಿ, ಆ ಸ್ವಸ್ಥತೆ ನಿನ್ನ ಅನುಭವಿಸ್ತೀವಿ. ನನ್ನ ಗಾಯಲಿದ್ದ ನೀನು ಸ್ವಸ್ಥತೆ ಅಂತ ಹೇಳಿದಾನಲ್ಲ, ಆ ಗಾಯಲಿದ್ದ ನಿನ್ನ ಮುಟ್ಟತನ ನಿನ್ನ ಸ್ವಸ್ಥಪಡಿಸ್ತಾನೆ. ಆಮೇನ್.